ಕರ್ನಾಟಕದಲ್ಲಿ ಸಿಎಂ ಚೇಂಜ್ ಆಗ್ತಾರಾ? ಈ ಪ್ರಶ್ನೆಗೆ ಹಲವಾರು ಟ್ವಿಸ್ಟ್ಗಳು ಸಿಕ್ಕ ನಂತರ ಈಗ ಹೊಸ ಕತೆ ಶುರುವಾಗಿದೆ. ಹೊಸ ಕತೆ ಅಂದ್ರೆ ಕಂಪ್ಲೀಟ್ ಹೊಸ ಕತೆ. ಈ ಹೊಸ ಕಥೆಯಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ರಾಹುಲ್ ಗಾಂಧಿ ಅವರು ಡಿ.ಕೆ. ಶಿವಕುಮಾರ್ ಅವರ ಜೊತೆ ಮಾತುಕತೆಗೆ ಸಿಕ್ಕಿರೋದು. ಹೊಸ ಕಥೆಯ ಹೊಸ ಅಧ್ಯಾಯ ಏನಂದ್ರೆ ಶಾಸಕರು ಅಲ್ಲದೆ ಇರೋರು ಕೂಡ ಸಿಎಂ ಆಗೋ ಚಾನ್ಸ್ ಇದೆ ಅನ್ನೋ ಜಮೀರ್ ಅಹಮದ್ ಅವರ ಹೇಳಿಕೆ. ಹೊಸ ಕತೆಗಳ ಹಿಂದೆ ಇರೋ ಲೆಕ್ಕಾಚಾರಗಳ ಮಧ್ಯೆ ಈ ಸಲ ಕ್ರಾಂತಿ ಆಗತ್ತಾ? ಇದೇ ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್ ಹೊಸ ಕತೆ. ನಾನು ಪ್ರಭುದೇವ್. ಹೊಸ ಕತೆಗೆ ಸಡನ್ ಟ್ವಿಸ್ಟ್ ಸಿಕ್ಕಿದ್ದು ಸಡನ್ ಆಗಿ ಡಿ.ಕೆ. ಶಿವಕುಮಾರ್ ಅವರ ಫಾರಿನ್ ಟೂರ್ ಕ್ಯಾನ್ಸಲ್ ಆದಾಗ. ತುಂಬಾ ತಿಂಗಳಿಂದ ಪರ್ಸನಲ್ ಆಗಿ ಮೀಟ್ ಮಾಡಬೇಕು, ರಾಹುಲ್ ಗಾಂಧಿ ಅವರ ಹತ್ರ ಮಾತನಾಡಬೇಕು ಅಂತಿದ್ದ ಡಿ.ಕೆ. ಶಿವಕುಮಾರ್ ಅವರಿಗೆ ಮೀಟ್ ಮಾಡೋ ಚಾನ್ಸ್ ಸಿಕ್ಕಿದೆ. ಇಷ್ಟಾರ್ಥಗಳಿಗೆಲ್ಲ ಹೈಕಮಾಂಡ್ ತಥಾಸ್ತು ಅಂತ ಹಾಗೆ ಕೇಳಿದ್ರೆ ಹೇಳೋದಕ್ಕೂ ಕೇಳೋದಕ್ಕೂ ಇದು ಸಮಯ ಅಲ್ಲ, ನಾನ್ ಹೇಳಲ್ಲ ಅಂತಿದ್ದಾರೆ. ಡಿಕೆ ಫಾರಿನ್ ಟೂರ್ ಸಡನ್ ಕ್ಯಾನ್ಸಲ್, ಏನ್ ಸಮಾಚಾರ? ಅವೆಲ್ಲ ಪಬ್ಲಿಕ್ ಅಲ್ಲಿ ಪಬ್ಲಿಕ್ ಚರ್ಚೆ ಮಾಡೋದು ಮತ್ತೊಂದೇನಲ್ಲ. ದೆಹಲಿಯಲ್ಲಿ ಯಾರಿಗೆ ಸಿಕ್ತು ಗುಡ್ ನ್ಯೂಸ್? ಅದು ನನಗೆ ಗೊತ್ತಿಲ್ಲ. ದಟ್ ಐ ಡೋಂಟ್ ನೋ. ಉಲ್ಟಾ ಪಲ್ಟಾ ಆಗುತ್ತಾ ರಾಜ್ಯ ರಾಜಕೀಯ? ನವೆಂಬರ್ ಹೋಯ್ತು, ಡಿಸೆಂಬರ್ ಹೋಯ್ತು, ಈಗ ಸಂಕ್ರಾಂತಿ ಹೋಯ್ತು, ಈಗ ಉಗಾದಿ ಹಬ್ಬ ಕಾಯ್ತಾ ಇದ್ದಾರೆ. ಒಂದ್ ಕಡೆ ಸಂಕ್ರಾಂತಿಯ ನಂತರ ಏನು ಆಗುತ್ತೆ ಎಂಬ ಮಾತುಕತೆಗಳೇ ಇದ್ದಕ್ಕಿದ್ದಂತೆ ಫುಲ್ ಸ್ಟಾಪ್ ಬಿದ್ದಿದೆ. ಸೆಪ್ಟೆಂಬರ್ ಕ್ರಾಂತಿಯಿಂದ ಶುರುವಾದ ಕ್ರಾಂತಿಯ ಕಹಳೆ ಇದ್ದಕ್ಕಿದ್ದಂತೆ ಸೈಲೆಂಟ್ ಆಗಿ ಹೋಯ್ತಾ ಎಂಬ ಚರ್ಚೆ ಶುರುವಾಗಿದೆ. ಸಿಎಂ ರಾಜ್ಯದಲ್ಲಿ, ಡಿಸಿಎಂ ದೆಹಲಿಯಲ್ಲಿ. ಸಿದ್ದುಗೆ ಡಿಕೆ ಡೆಲ್ಲಿ ಟೂರ್ ಯಾಕೆ ಅನ್ನೋದೇ ಗೊತ್ತಿಲ್ಲ. ರಾಜ್ಯದ ಡಿಸಿಎಂ ಆಗಿರೋ ಡಿಕೆ ಶಿವಕುಮಾರ್ ಅಸ್ಸಾಂ ಚುನಾವಣೆಗೆ ಕಾಂಗ್ರೆಸ್ ವೀಕ್ಷಕರಾಗಿರೋ ವಿಷಯ ಇಡೀ ದೇಶಕ್ಕೆ ಗೊತ್ತು. ಆದ್ರೆ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರಿಗೆ ಗೊತ್ತಿಲ್ಲ. ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದು ಗೊತ್ತಿಲ್ಲ. ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡಿದ ವಿಷಯವೂ ಗೊತ್ತಿಲ್ಲ. ಅವರು ತುಮಕೂರಿನಲ್ಲಿ ಕೆಎನ್ ರಾಜಣ್ಣ ಮನೆಯಲ್ಲಿ ಔತಣಕೂಟದಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ಏನು ಊಟ ಸರ್? ನೀವೆಲ್ಲ ಏನ್ ಊಟ ಮಾಡಿದಿರೋ ಅದೇ ಊಟ ಅವರು ಮಾಡಿದ್ರು. ಹುಷಾರಿರ್ಲಿಲ್ಲ, ಹಾಗಾಗಿ ಜ್ವರ ಇದ್ದವರಿಂದ ಸರ್, ರಾಜಣ್ಣ ಅವ್ರಿಗೆ ಸಿಹಿ ಸುದ್ದಿ ಕೊಡ್ತೀರಾ ಅಂತ? ರಾಜಣ್ಣ ಅವರಿಗೆ ಜೊತೆ ಸಿಹಿ ಸುದ್ದಿನೇ ಇರೋದು. ಮಾತಾಡಿ ಸರ್, ಡಿ.ಕೆ.ಶಿ ಅವರ ಡೆಲ್ಲಿ ಹೋಗಿದ್ದಾರೆ ಸರ್. ಡಿ.ಕೆ.ಶಿ ಅವರು ಸಿದ್ದರಾಮಯ್ಯ ಅವರು ತುಮಕೂರಿಗೆ ಬಂದು ತಮ್ಮದೇ ಸರ್ಕಾರದಿಂದ ತಾವೇ ಸಚಿವ ಸ್ಥಾನದಿಂದ ವಜಾ ಮಾಡಿದ್ದ ಕೆಎನ್ ರಾಜಣ್ಣ ಅವರ ಮನೆಗೆ ಬಂದು ಔತಣಕೂಟ ಸ್ವೀಕರಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೆಎನ್ ರಾಜಣ್ಣ ಮನೆಯಲ್ಲಿ ಊಟ ಮಾಡೋದ್ರಲ್ಲೇನೋ ಸ್ಪೆಷಲ್ ಇಲ್ಲ. ಈ ಹಿಂದೆ ನವೆಂಬರ್ 7ರಂದು ಕೂಡ ಒಮ್ಮೆ ಔತಣಕೂಟ ನಿಗದಿಯಾಗಿತ್ತು. ನವೆಂಬರ್ 7ರ ಔತಣಕೂಟ ರೈತರ ಹೋರಾಟಕ್ಕೆ ರದ್ದಾಗಿತ್ತು. ವೀಕ್ಷಕರೇ, ನಿಮಗೆ ನೆನಪಿರಬೇಕು, ಈ ಹಿಂದೆ ಕೆಎನ್ ರಾಜಣ್ಣ ಮನೆಯಲ್ಲಿ ಔತಣಕೂಟ ಲಂಚ್ ಮೀಟಿಂಗ್ ನವೆಂಬರ್ 7ರಂದು ನಿಗದಿಯಾಗಿತ್ತು. ಆದರೆ ಆಗ ಬೆಳಗಾವಿಯಲ್ಲಿ ನಡೀತಾ ಇದ್ದ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪಕ್ಕೆ ತಿರುಗಿ ತುರ್ತು ಸಭೆ ಮಾಡಲೇಬೇಕಾದ ಅನಿವಾರ್ಯತೆಗೆ ಸಿಲುಕಿದ್ದ ಸಿದ್ದರಾಮಯ್ಯ ಆ ದಿನ ಹೋಗಿರಲಿಲ್ಲ. ಈಗ ಕೆಎನ್ ರಾಜಣ್ಣ ಮನೆಯಲ್ಲಿ ಮತ್ತೆ ಲಂಚ್ ಮೀಟಿಂಗ್ ಫಿಕ್ಸ್ ಆಗಿ ಬಂದಿದ್ರು.
KN ರಾಜಣ್ಣಗೆ ಗುಡ್ ನ್ಯೂಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಔತಣಕೂಟದಲ್ಲಿ ಸಿದ್ದರಾಮಯ್ಯ ಅವರ ಜೊತೆ ಗೃಹ ಸಚಿವ ಪರಮೇಶ್ವರ್ ಅವರು ಇದ್ರು. ಅಶೋಕ್ ಪಟ್ಟಣ್ ಅವರು ಕೂಡ ಇದ್ರು. ಒಳ್ಳೆ ನಾನ್ ವೆಜ್ ಊಟ, ನಾಟಿ ಕೋಳಿ ಸಾರು, ಕಾಲ್ ಸೂಪು, ಇಡ್ಲಿ ಟೇಸ್ಟಿ ಆಗಿತ್ತಂತೆ. ಇತ್ತೀಚೆಗೆ ಸ್ವಲ್ಪ ಜ್ವರ ಬಂದು ಹುಷಾರು ತಪ್ಪಿದ್ದ ಸಿದ್ದರಾಮಯ್ಯ ಅವರಿಗೆ ನಾಲಿಗೆ ರುಚಿಯೇ ಕೆಟ್ಟು ಹೋಗಿತ್ತಂತೆ. ನಾಲಿಗೆ ರುಚಿ ಸರಿ ಮಾಡಿಕೊಂಡು ರಾಜಣ್ಣಂಗೆ ಗುಡ್ ನ್ಯೂಸ್ ಕೊಡೋಕೆ ಟ್ರೈ ಮಾಡ್ತಿದ್ದಾರಂತೆ ಸಿದ್ದರಾಮಯ್ಯ. ಈಗ KN ರಾಜಣ್ಣ ಅವರಿಗೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋದು ಪ್ರಶ್ನೆ. ರಾಜಣ್ಣ ಅವರಿಗೆ ಸಿಹಿ ಸುದ್ದಿ ಸಿಗಬೇಕು ಅಂದ್ರೆ ಕ್ಯಾಬಿನೆಟ್ ವಿಸ್ತರಣೆ ಆಗಬೇಕು. ಕ್ಯಾಬಿನೆಟ್ ವಿಸ್ತರಣೆ ಆಯ್ತು ಅಂದ್ರೆ ಆಗ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಕಂಟಿನ್ಯೂ ಆಗಬೇಕು. ಹಂಗಾದ್ರೆ ಸಿಎಂ ಚೇಂಜ್ ಆಗಲ್ಲ. ಕ್ಯಾಬಿನೆಟ್ ವಿಸ್ತರಣೆ ಮಾಡಬೇಕು ಅನ್ನೋ ತುಂಬಾ ದಿನಗಳ ಬೇಡಿಕೆಗೆ ಹೈಕಮಾಂಡ್ ಅಂದ್ರೆ ರಾಹುಲ್ ಗಾಂಧಿ ಓಕೆ ಅಂದ್ರ. ಅದೇನಾ ಗುಡ್ ನ್ಯೂಸ್ ಗೊತ್ತಿಲ್ಲ. ಅದೇ ಗುಡ್ ನ್ಯೂಸ್ ಆಗಿದ್ರೆ DK ಶಿವಕುಮಾರ್ ಅವರಿಗೆ ಸದ್ಯಕ್ಕಂತೂ ಚಾನ್ಸ್ ಇಲ್ಲ. DK ಶಿವಕುಮಾರ್ ಅವರಿಗೆ ಚಾನ್ಸ್ ಇಲ್ಲ ಅನ್ನೋದೇ ನಿಜ ಆದ್ರೆ ಅವರು ಯಾಕೆ ಸಡನ್ ಆಗಿ ಫಾರಿನ್ ಟೂರ್ ಚೇಂಜ್ ಮಾಡ್ಕೊಂಡ್ರು, ಸಡನ್ ಆಗಿ ಕ್ಯಾನ್ಸಲ್ ಮಾಡಿದ್ರು? DK ಸ್ವಿಟ್ಜರ್ಲ್ಯಾಂಡ್ ಟೂರ್ ಕ್ಯಾನ್ಸಲ್. ಜನವರಿ 18ರಂದು DK ಶಿವಕುಮಾರ್ ಸ್ವಿಟ್ಜರ್ಲೆಂಡ್ನ ಡಾವೋಸ್ಗೆ ಹೋಗಬೇಕಿತ್ತು. ಅಲ್ಲಿ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಕರ್ನಾಟಕದಿಂದ ಭಾಗವಹಿಸಬೇಕಿತ್ತು. ಆದರೆ ಅದು ಕ್ಯಾನ್ಸಲ್ ಆಗಿದೆ. ಜನವರಿ 22ರಿಂದ ಸ್ಪೆಷಲ್ ಅಧಿವೇಶನ ಕರೆಯಲಾಗಿದೆ. ಮನರೇಗಾವನ್ನ ರಾಮ್ಜಿ ಸ್ಕೀಮ್ ಆಗಿ ಬದಲಾಯಿಸಿದ್ದರ ವಿರುದ್ಧ ಜಾಗೃತಿ ಅಭಿಯಾನ, ಮೆರವಣಿಗೆ ನಡೆಸುವ ಕಾರ್ಯಕ್ರಮಗಳನ್ನು ಉಸ್ತುವಾರಿ ಮಾಡಬೇಕಾಗಿದೆ. ಈ ಎಲ್ಲ ಕಾರಣ ನೀಡಿ DK ಶಿವಕುಮಾರ್ ಫಾರಿನ್ ಟೂರ್ ಕ್ಯಾನ್ಸಲ್ ಮಾಡಿದ್ದಾರೆ. ಆದರೆ ದೆಹಲಿಯಲ್ಲಿ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಮತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿ ಬಂದಿದ್ದಾರೆ. ಪವರ್ ಶೇರಿಂಗ್ ಕುರಿತು ಡಿಸ್ಕಷನ್ ಆಯ್ತಾ? How can I disclose any plan? Always politics will be discussed and it is not in a public affair. Anything is there, our in charge General Secretary will be there. They will tell what is their plan. Sir, recently you met Rahul Gandhi. Was there any discussion regarding the CM post? I can't disclose all those things. It is not a public issue to be discussed. It is between me and the party high command and my chief minister. Sir, will you meeting the Congress high command in this visit? Let us see. I have come here only to meet my party leader. ಇದು DK ಶಿವಕುಮಾರ್ ಹೇಳೋ ಮಾತು. ಅವರೀಗ ಸಿಎಂ ಚೇಂಜ್ ಅಥವಾ ಪವರ್ ಶೇರಿಂಗ್ ವಿಷಯದ ಬಗ್ಗೆ ಮಾತನಾಡೋದಿಲ್ಲ. ಅದು ಏನಿದ್ದರೂ ನಾನು ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ಜೊತೆ ಮಾತನಾಡಬೇಕಾದ ವಿಷಯ. ಎಲ್ಲರ ಬಳಿಯೂ ಹೇಳೋಕ್ಕಾಗಲ್ಲ ಅಂತಿದ್ದಾರೆ DK ಶಿವಕುಮಾರ್. DK ಶಿವಕುಮಾರ್ ಈ ಮಾತು ಹೇಳಿರೋದು ದೆಹಲಿಯಲ್ಲಿ. ದೆಹಲಿಯಲ್ಲಿ ರಾಹುಲ್ ಜೊತೆ DK ಮೀಟಿಂಗ್. ಅಸ್ಸಾಂ ಕಾಂಗ್ರೆಸ್ ವೀಕ್ಷಕರಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿರುವ DK ಶಿವಕುಮಾರ್ ಪವರ್ ಶೇರಿಂಗ್ ಬಗ್ಗೆಯೂ ಮಾತನಾಡಿದ್ದಾರೆ. ಆದರೆ ಬಹಿರಂಗವಾಗಿ ಮಾತುಕತೆ ಏನಾಯ್ತು ಎಂದು ಹೇಳ್ತಿಲ್ಲ ಅಷ್ಟೇ. ಬಹಳ ದಿನಗಳಿಂದಲೇ ಏನು ಕೆಲವು ತಿಂಗಳಿಂದ DK ಕಾಯ್ತಾ ಇದ್ದ ರಾಹುಲ್ ಗಾಂಧಿ ಮೀಟಿಂಗ್ ಕೊನೆಗೂ ಸಾಧ್ಯವಾಗಿದೆ. ಖರ್ಗೆ ಮತ್ತು ರಾಹುಲ್ ಗಾಂಧಿ ಭೇಟಿ ಬಳಿಕ ಮಾತನಾಡಿದ DCM DK ಶಿವಕುಮಾರ್, ಅಲ್ಲಿ ಚರ್ಚೆ ಆಗಿದ್ದನ್ನೆಲ್ಲ ಹೇಳೋದಕ್ಕೆ ಆಗಲ್ಲ, ಬೇರೆ ಏನನ್ನು ಮಾತನಾಡಲು ನಾನು ತಯಾರಿಲ್ಲ ಎಂದಿದ್ದಾರೆ. ಕೆಲ ದಿನಗಳ ಹಿಂದೆ ಮೈಸೂರಿಗೆ ಬಂದಿದ್ದ ರಾಹುಲ್ ಗಾಂಧಿ ವಿಮಾನ ನಿಲ್ದಾಣದಲ್ಲೇ ಸಿಎಂ DCM ಭೇಟಿ ಮಾಡಿದ್ರು. ಇದೇ ವೇಳೆ DKಶಿ ಜೊತೆ ಪ್ರತ್ಯೇಕವಾಗಿ ಮಾತಾಡಿ ದೆಹಲಿಗೆ ಬರುವಂತೆ ಹೇಳಿದ್ರು. ರಾಹುಲ್ ಬಂದು ಹೋದ್ಮೇಲೆ DK ಶಿವಕುಮಾರ್ ಬಣ ಫುಲ್ ಆಕ್ಟಿವ್ ಆಗಿದೆ. ರಾಹುಲ್ ಗಾಂಧಿ KJ ಜಾರ್ಜ್ ಮೀಟಿಂಗ್ ಟ್ವಿಸ್ಟ್. ಸಿದ್ದು ಸೂತ್ರವನ್ನ ರಾಹುಲ್ ಮುಂದಿಟ್ಟರ ಜಾರ್ಜ್.
ಸಚಿವರಾಗಿರುವ ಕೆಜೆ ಜಾರ್ಜ್ ಕೇರಳ ಕಾಂಗ್ರೆಸ್ ವೀಕ್ಷಕರು ಆಗಿದ್ದಾರೆ. ಸಹಜವಾಗಿಯೇ ಅವರು ದೆಹಲಿಗೆ ಹೋಗಿದ್ರು. ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಅದು ಬರೋಬ್ಬರಿ 40 ನಿಮಿಷ ಮೀಟಿಂಗ್ ನಡೆದಿದೆ. ಶಿವಕುಮಾರ್ ಪಾಳಯ ನಾಯಕತ್ವ ಬದಲಾವಣೆಗೆ ಒತ್ತಾಯಿಸುತ್ತಿರುವುದರಿಂದ ರಾಜ್ಯ ಬಜೆಟ್ಗೆ ಮುಂಚಿತವಾಗಿ ಸಂಪುಟ ಪುನರ್ರಚನೆಯ ಬೇಡಿಕೆಯನ್ನ ಮುಂದಿಡಲು ಸಿಎಂ ಸಿದ್ದರಾಮಯ್ಯ ಜಾರ್ಜ್ ಅವರನ್ನ ತಮ್ಮ ದೂತರನ್ನಾಗಿ ಕಳುಹಿಸಿದ್ದಾರೆ ಎಂಬ ಚರ್ಚೆಗಳು ಶುರುವಾಗಿವೆ. ಈಗ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಪ್ರಯಾಣ ಮಾಡಿರುವಂಥದ್ದು ರಾಜಕಾರಣದಲ್ಲಿ ಚರ್ಚೆ ಆಗ್ತದೆ. ಅವರು KPCC ಅಧ್ಯಕ್ಷರು, ಅಸ್ಸಾಂಗೆ ಅಬ್ಸರ್ವರ್ ಆಗಿ AICC ನೇಮಕ ಮಾಡಿದ್ದಾರೆ. ಅಬ್ಸರ್ವರ್ನ ನಿನ್ನೆ ಮೀಟಿಂಗ್ ಕರೆದಿದ್ದಾರೆ. ಚಿತ್ರಗಳಲ್ಲಿ ನೋಡಿದೆ ಅವರು ಮೀಟಿಂಗಲ್ಲಿ ಅಟೆಂಡ್ ಆಗಿದ್ದಾರೆ. KPCC ಅಧ್ಯಕ್ಷರಾಗಿದ್ದರೆ AICC ಎಲ್ಲ ನಾಯಕರು ಅವ್ರಿಗೆ ಸಹಜವಾಗಿ ಪರಿಚಯ ಇರ್ತಾರೆ. ಹೀಗೆ ಹೇಳ್ತಾರೆ ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರುವ HC ಮಹದೇವಪ್ಪ. ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ದೆಹಲಿಯಲ್ಲಿ ನಮ್ಮದೇ ಪಕ್ಷದ ನಾಯಕರನ್ನ ಭೇಟಿ ಮಾಡೋದ್ರಲ್ಲಿ ತಪ್ಪೇನಿದೆ, ಇಟ್ಸ್ ಅ ನ್ಯಾಚುರಲ್ ಅಲ್ವಾ ಅಂತ ಪ್ರಶ್ನೆ ಮಾಡೋ ಮಹದೇವಪ್ಪ ಪವರ್ ಶೇರಿಂಗ್ ವಿಷಯದ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತಾನು ಹೇಳ್ತಾರೆ. ರಾಜಕೀಯ ಚರ್ಚೆ ಮಾಡಿರ್ತೀರಿ, ನಥಿಂಗ್ ರಾಂಗ್ ಇನ್ ಇಟ್. ಅಲ್ಲ, ಸಿಎಂ ಕುರ್ಚಿಯ ವಿಚಾರದ ಚರ್ಚೆಗಳಾಗಿರೋದು ಅದು ನನಗೆ ಗೊತ್ತಿಲ್ಲ. ದಟ್ ಐ ಡೋಂಟ್ ನೋ. 2028 ಸಿದ್ದರಾಮಯ್ಯ ಇರ್ತಾರ ಅನ್ನುವಂಥದ್ದು ಈಗ ಇರೋದ್ರಿಂದ ಹೋಪ್ಫುಲಿ ಇರ್ತಾರೆ ಅನ್ನೋದೇ ನನಗೆ ನಂಬಿಕೆ. ಬಿಜೆಪಿ ಡೌಟ್ ಇದೆ ಪರ್ಟಿಕ್ಯುಲರ್ಲಿ. ಅವ್ರಿಗೆ ಯಾವಾಗಲೂ ಡೌಟ್ ಆಗಿರ್ತದೆ ಅಂದರೆ ಅವರು ಮೆಜಾರಿಟಿಯಿಂದ ಯಾವ ಸರ್ಕಾರ ರಚನೆ ಮಾಡಿಲ್ಲ. ಏನಾದ್ರು ಹೆಚ್ಚು ಕಡಿಮೆ ಆಗಿಬಿಟ್ರೆ ನಮಗೆ ಸಿಗುತ್ತೋ ಅಂತ ನೋಡ್ತಾ ಇದ್ದಾರೆ. ಹೋಪ್ಫುಲ್ಲಿ ಇದೇ ಮಾತನ್ನ ಸಿದ್ದರಾಮಯ್ಯ ಅವರು ಹೇಳಿದ್ರು. ಈ ಒಂದು ಪದ ಬಳಸಿಯೇ ನಾನು 5 ವರ್ಷ ಕಂಪ್ಲೀಟ್ ಸಿಎಂ ಆಗಿರ್ತೇನೆ ಅಂತ ಹೇಳಿದ್ರು. ಈಗ ಮಹದೇವಪ್ಪನವರು ಅಷ್ಟೇ ಪದೇ ಪದೇ ಅದನ್ನೇ ಹೇಳ್ತಿದ್ದಾರೆ. ಈ ಟೈಮ್ನಲ್ಲಿ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಕೈ ಹಾಕುತ್ತಾ ಅಂದ್ರೆ ಆ ವಿಷಯವೇ ನಮಗೆ ಗೊತ್ತಿಲ್ಲ ಅಂತಾರೆ ಸತೀಶ್ ಜಾರಕಿಹೊಳಿ. ಇಲ್ಲ, ನಾನು ಹೇಳಿಲ್ಲ, ಅದ್ರ ಬಗ್ಗೆ ನಮಗೇನು ಸ್ಪಷ್ಟವಾಗಿ ಏನೂ ಗೊತ್ತಿಲ್ಲ ಅಂತ ಹೇಳಿದ್ದೀವಿ. ನಮಗೇನು ಅದ್ರ ಬಗ್ಗೆ ಗೊತ್ತಿಲ್ಲ. ನಮ್ಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ನಾವು ಹೇಳುವಂಥ ಪ್ರಯತ್ನ ಮಾಡಿದೆ ಅಷ್ಟೇ. ಬಹಳಷ್ಟು ಪ್ರಬಲ ಆಕಾಂಕ್ಷಿಗಳಿದ್ದಾರೆ, ಅವರು ವೇಟಿಂಗ್ನಲ್ಲಿ ಇದ್ದಾರೆ. ಸೊ ಇದು ಇತ್ಯರ್ಥಿಗೊಂದಲ ಇತ್ಯರ್ಥ ಆಗಬೇಕಲ್ಲ, ಆದ್ಮೇಲೆ ಮುಂದೆ ಅದಕ್ಕೆ ಅವಕಾಶಗಳಿದ್ದಾವೆ. ಸತೀಶ್ ಜಾರಕಿಹೊಳಿ ಪ್ರಕಾರ ಅವರಿಗೆ ಹೈಕಮಾಂಡ್ ಏನು ಹೇಳಿದೆ ಅನ್ನೋದು ಗೊತ್ತಿಲ್ಲ, ಅವರು ವೇಟ್ ಮಾಡ್ತಿದ್ದಾರೆ ಅಷ್ಟೇ. ಹಾಗಾದ್ರೆ ಪವರ್ ಶೇರಿಂಗ್ ವಿಷಯ ಏನಾಯ್ತು? DK ಶಿವಕುಮಾರ್ ಅವರಿಗೆ ಏನು ಸಿಗ್ನಲ್ ಸಿಕ್ತು? ಅದು ಸಸ್ಪೆನ್ಸ್ ಆಗಿಯೇ ಉಳ್ಕೊಂಡಿದೆ. MLA ಅಲ್ಲದೆ ಇರೋರು ಸಿಎಂ ಆಗಬಹುದು. ಇದು ಜಮೀರ್ ಅಹ್ಮದ್ ಕೊಟ್ಟಿರೋ ಟ್ವಿಸ್ಟ್. ಸಿಎಂ ಆಗೋರು ವಿಧಾನ ಮಂಡಲದ ಸದಸ್ಯ ಆಗಿರಬೇಕು ಅನ್ನೋದು ಸತ್ಯ. ಆದ್ರೆ ಒಂದು ರಿಲ್ಯಾಕ್ಸೇಷನ್ ಇದೆ. ಏನಂದ್ರೆ ಶಾಸಕರಲ್ಲದೆ ಇದ್ದವರು ಕೂಡ ಸಿಎಂ ಆಗಿ ಸಿಎಂ ಆದ ಮೇಲೆ ವಿಧಾನಸಭೆ ಅಥವಾ ವಿಧಾನ ಪರಿಷತ್ ಎರಡರಲ್ಲೊಂದು ಕಡೆ ಸದಸ್ಯರಾಗೋಕೆ ಅವಕಾಶ ಇದೆ. 6 ತಿಂಗಳು ಟೈಮ್ ಇರುತ್ತೆ. ಈಗ ಪ್ರಧಾನಿಯಾಗಿರೋ ನರೇಂದ್ರ ಮೋದಿ ಗುಜರಾತ್ ಸಿಎಂ ಆದಾಗ ಶಾಸಕರಾಗಿರಲಿಲ್ಲ. ಅಷ್ಟೇ ಯಾಕೆ, ನಮ್ಮ ದೇವೇಗೌಡರು ಕೂಡ ಪ್ರಧಾನಿಯಾದಾಗ ಪಾರ್ಲಿಮೆಂಟ್ ಮೆಂಬರ್ ಆಗಿರಲಿಲ್ಲ. ಅಂತ ಚಾನ್ಸ್ ಯಾರಿಗಿದೆ? ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಸಿಎಂ ಪಟ್ಟದ ಆಟ ನಡೀತಾ ಇರುವ ಸಂದರ್ಭದಲ್ಲಿಯೇ ದೆಹಲಿಯಲ್ಲೇ ಬೀಡುಬಿಟ್ಟಿರುವ DK ಶಿವಕುಮಾರ್ 2 ದಿನಗಳಿಂದ ವರಿಷ್ಠರ ಜೊತೆ DCM ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ DK ದೆಹಲಿ ಭೇಟಿ ಸೆನ್ಸೇಷನ್. ಖರ್ಗೆ ರಾಹುಲ್ ಜೊತೆ 2ನೇ ಮೀಟಿಂಗ್.
ಶುಕ್ರವಾರವಷ್ಟೇ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಜೊತೆ ಮೀಟಿಂಗ್ ಮಾಡಿದ್ದ ಡಿಕೆ ಶಿವಕುಮಾರ್ ಎರಡನೇ ದಿನವೂ ದೆಹಲಿಯಲ್ಲಿ ಮತ್ತೊಂದು ಮೀಟಿಂಗ್ ಮಾಡಿದ್ದಾರೆ. ಅಧಿಕಾರ ಹಂಚಿಕೆ ವಿಚಾರ ಸಂಬಂಧ ವರಿಷ್ಠರ ಜೊತೆ ಚರ್ಚೆ ನಡೆಸಿದ್ದಾರೆ ಎಂಬ ಮಾಹಿತಿ ಇದೆ. ದೆಹಲಿಯಲ್ಲಿ ಇದ್ದುಕೊಂಡೇ ದಾವೋಸ್ ಪ್ರವಾಸ ರದ್ದು ಮಾಡಿರೋ ಡಿಕೆ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಡಿಕೆ ಶಿವಕುಮಾರ್ ಇಷ್ಟಾರ್ಥಗಳು ನೆರವೇರಿದ್ರೆ ಡಿಕೆ ಶಿವಕುಮಾರ್ಗೆ ಜಾಕ್ಪಾಟ್ ಹೊಡೆಯೋದು ಪಕ್ಕಾ. ಯಾಕಂದ್ರೆ ಪವರ್ ಶೇರಿಂಗ್ ಕುರಿತಂತೆ ಎಲ್ಲ ನಾಯಕರು ಹೇಳ್ತಿರೋದು ಒಂದೇ ಮಾತು, ಹೈಕಮಾಂಡ್ ಫೈನಲ್ ಅನ್ನೋ ಒಂದೇ ಒಂದು ಮಾತು. ಡಿಕೆ ಶಿವಕುಮಾರ್ ಇಷ್ಟಾರ್ಥ ಈಡೇರುತ್ತಾ? ಮತ್ತೊಂದು ಟಾಸ್ಕ್ ಕೊಟ್ಟಿದೆಯಾ ಹೈಕಮಾಂಡ್? ಬಜೆಟ್ ಮಂಡನೆಗೂ ಮುನ್ನ ಸಿಎಂ ಸ್ಥಾನ ಕೊಟ್ಟರೆ ಕಾಂಗ್ರೆಸ್ಗೆ ಜಾಕ್ಪಾಟ್ ಸಿಕ್ಕಂತೆ. ಆದರೆ ಡಿಕೆ ಶಿವಕುಮಾರ್ ಅವರಿಗೆ ಮತ್ತೊಂದು ಟಾಸ್ಕ್ ಕೊಟ್ಟು ಅಸ್ಸಾಂ ಚುನಾವಣೆ, ಜಡ್ಪಿ, ಟಿಪಿ, ಜಿಬಿಎ ಎಲೆಕ್ಷನ್ನಲ್ಲಿ ಗೆಲ್ಲಬೇಕು ಎಂಬ ಹೊಸ ಟಾಸ್ಕ್ ನೀಡಿದ್ರೆ ನಿರ್ಧಾರವಾಗುವುದೇನಿದ್ದರೂ ಇನ್ನೊಂದು 6 ತಿಂಗಳ ನಂತರವೇ. ಸಿಎಂ ಸ್ಥಾನ ಸಿಕ್ಕರೆ ಸಂಘಟನೆ, ಸಂಪನ್ಮೂಲ ಚಾತುರ್ಯ. ಸಿಎಂ ಸ್ಥಾನ ಸಿಕ್ಕರೆ ಎಲೆಕ್ಷನ್ಗಳಲ್ಲಿ ಟ್ರಬಲ್ ಶೂಟರ್. ಸಿಎಂ ಸ್ಥಾನ ಸಿಕ್ಕರೆ ಎಲೆಕ್ಷನ್ಗಳಲ್ಲಿ ಹೊಸ ಹುಮ್ಮಸ್ಸಿನ ಪ್ರಚಾರ. ಈ ಎಲ್ಲ ವಿಚಾರವನ್ನ ಹೈಕಮಾಂಡ್ ಮುಂದಿಡಲು ಡಿಕೆಶಿ ಸಿದ್ಧತೆ ನಡೆಸಿದ್ದಾರಂತೆ. ತಮಗೆ ಸಿಎಂ ಸ್ಥಾನ ಸಿಕ್ಕರೆ ಎಲ್ಲ ರೀತಿಯಲ್ಲೂ ಪಕ್ಷಕ್ಕೆ ಪಾಸಿಟಿವ್ ಆಗಲಿದೆ ಎಂಬ ಸಂದೇಶ ಕೊಟ್ಟಿದ್ದಾರಂತೆ. ಆದರೆ ಜಮೀರ್ ಅಹಮದ್ ಹೇಳೋದೇ ಬೇರೆ. ಕ್ರಾಂತಿಗಳೆಲ್ಲ ಭ್ರಾಂತಿ ಎಂದ ಜಮೀರ್ ಅಹಮದ್. ಸೆಪ್ಟೆಂಬರ್ 2 ಸಂಕ್ರಾಂತಿ, ಕ್ರಾಂತಿಗಳ ಲೆಕ್ಕ. ಈಗ ದಿಲ್ಲಿಗೆ ಶಿವಕುಮಾರ್ ನೆನ್ನೆ ಮಾಧ್ಯಮದವ್ರು ಕೇಳಿದ್ದಾರೆ. ಈಗ KPCC ಅಧ್ಯಕ್ಷರಿದ್ದಾರೆ, ಅವ್ರಿಗೆ ಉಸ್ತುವಾರಿ ಕೊಟ್ಟವ್ರೆ, ಆಸಾಮ್ಗೆ ಉಸ್ತುವಾರಿ ಕೊಟ್ಟವ್ರೆ. ಆ ಬಗ್ಗೆ ಮೀಟಿಂಗ್ ಇರೋದು ತಾವೇ ನೆನ್ನೆ ಮಾಧ್ಯಮದಲ್ಲಿ ತೋರಿಸಿದ್ದೀರಾ. ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ, ಆಸಾಮ್ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಆವಾಗ ದಿಲ್ಲಿಗೆ ಹೋಗೋದು ಅವ್ರು ಸಹಜ. ಎಲ್ಲ ನಾನು ಅಷ್ಟೇ, ನಮ್ಮ ಇಲಾಖೆ ಸಂಬಂಧಪಟ್ಟಂಗೆ ಕೆಲಸ ಇದ್ದರೆ ದಿಲ್ಲಿಗೆ ಹೋದರೆ ನಾವೇನು ಮಾಡ್ತೀವಿ, ಅದು ಕಾಂಗ್ರೆಸ್ ಪಕ್ಷದ ಪದ್ಧತಿ. ಅದು ನಾವೇನು ಮಾಡ್ತೀವಿ, ಲೋಕಲ್ ದಿಲ್ಲಿಗೆ ಹೋದರೆ, ಹೆಡ್ ಕ್ವಾರ್ಟರ್ಗೆ ಹೋದರೆ ನಾವೇನು ಮಾಡ್ತೀವಿ, ರಾಹುಲ್ ಗಾಂಧಿ ಇದ್ದಾರ ನೋಡ್ತೀವಿ, ಪ್ರಿಯಾಂಕಾ ಗಾಂಧಿ ಇದ್ದಾರ ನೋಡ್ತೀವಿ, ಸೋನಿಯಾ ಗಾಂಧಿ ಅಧ್ಯಕ್ಷರು ಇದ್ದಾರೆ ನೋಡಿ, ಇದ್ರೆ ವೇಣುಗೋಪಾಲ್ ಇದ್ದಾರ ನೋಡ್ಬಿಟ್ಟು ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಮಾಡ್ತೀವಿ. ಸಹಜ ಅದು. ಯಾರು ಹೋದ್ರು, ನಾನು ಹೋದ್ರು ಅಷ್ಟೇ, ಶಿವಕುಮಾರ್ ಹೋದ್ರು ಅಷ್ಟೇ, ಯಾರು ಹೋದ್ರು ಅಷ್ಟೇ. ಯಾರು ಹೋದ್ರೂ ದಿಲ್ಲಿಯಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಲೀಡರ್ಗಳು ಭೇಟಿ ಮಾಡಬಾರ್ದು, ಅಪಾಯಿಂಟ್ಮೆಂಟ್ ಕೇಳ್ತೀವಿ, ಕೊಟ್ಟರೆ ಭೇಟಿ ಮಾಡ್ತೀವಿ, ಇಲ್ಲ ನಮ್ಮ ಇಲಾಖೆ ಕೆಲಸ ಮಾಡ್ಕೊಂಡು ನಾವು ಬರ್ತೀವಿ. ಹೀಗೆ ಹೇಳೋ ಜಮೀರ್ ಅಹಮದ್ ಕ್ರಾಂತಿಯನ್ನೇ ಭ್ರಾಂತಿ ಅಂತಾರೆ. ಅದರ ಜೊತೆ ಕ್ರಾಂತಿಗಳ ಲೆಕ್ಕವನ್ನು ಕೊಡ್ತಾರೆ ಜಮೀರ್ ಅಹಮದ್. ನವೆಂಬರ್ ಕ್ರಾಂತಿ ಮುಗೀತು, ನೀವೆಂತಿಲ್ಲ ಕ್ರಾಂತಿ ಕ್ರಾಂತಿ ಕ್ರಾಂತಿ. ನಾನು ಆವತ್ತೇ ಇಲ್ಲ ಮಾಧ್ಯಮದಲ್ಲಿ ಜಾಸ್ತಿ ಆಯಿತು. ನಾವು ಕೇಳಿ ಸರ್, ನಾನು ದಿಲ್ಲಿಯಲ್ಲೇ ಹೇಳಿದೆ, ನಾನು ನವಂಬರ್ ಕ್ರಾಂತಿನೂ ಇಲ್ಲ, ಪ್ರಾಂತಿನೂ ಇಲ್ಲ. ಈ ಯಾರು ನವಂಬರಲ್ಲಿ ಕ್ರಾಂತಿ ಅಂದವರು, ಅವ್ರಿಗೆ ನವಂಬರ್ ಆದಮೇಲೆ ಬೇದಿ ವಾಂತಿ ಶುರು ಆಗ್ತದಂತ ಅವತ್ತೇ ದಿಲ್ಲಿಯಲ್ಲಿ ಹೇಳಿದೆ. ನವಂಬರ್ ಹೋಯ್ತು, ಡಿಸೆಂಬರ್ ಹೋಯ್ತು, ಈಗ ಸಂಕ್ರಾಂತಿ ಹೋಯ್ತು, ಈಗ ಉಗಾದಿ ಹಬ್ಬಕ್ಕೆ ಕಾಯ್ತಾ ಇದ್ದಾರೆ. ಉಗಾದಿ ಹಬ್ಬಕ್ಕೆ ಕಾಯ್ತಾ ಇದ್ದಾರೆ. ಸಖತ್ತಾಗಿ ಡೈಲಾಗ್ ಹೊಡೆಯೋ ಜಮೀರ್ ಅಹಮದ್ ಮತ್ತೆ ಅದೇ ಮಾತು ಹೇಳ್ತಾರೆ. ಹೈಕಮಾಂಡ್ ಹೇಳಿದ್ರೆ ಯಾರನ್ನು ಸಿಎಂ ಮಾಡಿದ್ರು ನಮಗೆ ಓಕೆ ಅಂತಾರೆ. ನನ್ನ ಅಭಿಪ್ರಾಯ 2028ವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯನೇ ಕೂತಿರ್ತಾರೆ. ಅವ್ರು ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ, ನಿಮ್ಮಿಂದ, ಪ್ರಸಾದಪ್ಪಯಿಂದ, ಜಬ್ಬಾರೋರಿಂದ ಸಾಧ್ಯ ಅಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನು ನಿರ್ಧಾರ ಇಲ್ಲ, ನಾನು ಹೇಳ್ತಿಲ್ಲ, ನಮ್ಮ ಪಕ್ಷ ಹೈಕಮಾಂಡ್. ಈಗ ಹೈಕಮಾಂಡ್ ಅವರು DK ಶಿವಕುಮಾರ್ ಮಾಡ್ತಾರ, ಮಾಡಲಿ. DK ಶಿವಕುಮಾರ್ ಆಗ್ತಾರ, ಆಗಲಿ. ಯಾರು ಬೇಕು, ಬೀದಿಗೋ ದಾಸೆ ಆಗಲಿ, ಹೈಕಮಾಂಡ್ ನಾವು ಒಪ್ಕೊಂತೀವಿ. ಶಾಸಕರಲ್ಲದವರು ಸಿಎಂ ಆಗಬಹುದು, ಜಮೀರ್ ಟ್ವಿಸ್ಟ್. ಸಿಎಂ ಆಗಿ ಆಮೇಲೆ MLA ಆಗೋಕೆ ಚಾನ್ಸ್ ಇದೆ ಜಮೀರ್. ಅದರ ಜೊತೆಗೆ ಶಾಸಕರಲ್ಲದೆ ಇರುವವರು ಸಿಎಂ ಆದ್ರೆ ಅಚ್ಚರಿ ಇಲ್ಲ ಅನ್ನೋ ಟ್ವಿಸ್ಟ್ ಕೊಟ್ಟಿದ್ದಾರೆ ಜಮೀರ್ ಅಹಮದ್. ಯಾರು ಬೇಕು MLA ಆಗ್ಬೇಕಂತಾನಿಲ್ಲ, 6 ತಿಂಗಳು ಇದ್ದಿರ್ತದವ್ರಿಗೆ MLC ಆಗ್ಬೋದು, MLA ಆಗ್ಬೋದು, ಏನು ಬೇಕಾದಾಗ್ಬೋದು. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹಾಂ, ಭಾಳ ಜನ ಆಗಿದ್ದಾರೆ, ಆ ಥರ
ಭಾಳ ಜನ ಆಗಿದ್ದಾರೆ. ಆಮೇಲೆ ಮುಖ್ಯಮಂತ್ರಿ ಆಗಿ ಆಮೇಲೆ 6 ತಿಂಗಳೊಳಗಡೆ ಇಲ್ಲ MLC ಆಗಬೇಕು, ಇಲ್ಲ MLA ಆಗಬೇಕು. ಹಂಗಂಗೆ ಆಗಲ್ಲ. ಸಿಎಂ ಆಗಿ ಶಾಸಕರಾಗಬಹುದಾದ ನಾಯಕ ಯಾರು? MLA ಅಲ್ಲದೆ ಇರೋರು ಕೂಡ ಸಿಎಂ ಆಗಬಹುದು. ಹಾಗಾದ್ರೆ ಯಾರು? ಶಾಸಕರಲ್ಲದೆ ಇರೋ ನಾಯಕರಿಗೂ ಸಿಎಂ ಆಗೋ ಚಾನ್ಸ್ ಇದೆ ಅಂತಹ ನಾಯಕ ಯಾರು? ಆ ಗುಟ್ಟನ್ನ ಮಾತ್ರ ಜಮೀರ್ ಅಹಮದ್ ಬಿಟ್ಟು ಕೊಡಲ್ಲ. ಆದರೆ ಪ್ರಿಯಾಂಕ್ ಖರ್ಗೆ ಪ್ರಕಾರ ಅಂತಹ ಸಮಯ ಬಂದಾಗ ಇಬ್ಬರು ನಾಯಕರನ್ನ ಕರೆದು ಮಾತನಾಡಿಸುತ್ತಾರೆ. ಬಹಳ ಸ್ಪಷ್ಟವಾಗಿ ಖರ್ಗೆ ಅವರು ಇದನ್ನ ಹೇಳಿದ್ದಾರೆ, ಸಂದರ್ಭ ಬಂದಾಗ ಕರೆಸ್ತೀವಿ ಅಂತ. ಅದು ಅವ್ರು ತೀರ್ಮಾನ ಮಾಡ್ತಾರೆ, ಅವ್ರಿಗೆ ಅನ್ಸ್ದಾಗ ಬರ್ತದಲ್ಲ. ನಾವು ನೀವು ಅನ್ಕೊಂಡಂಗಲ್ಲ ಅಲ್ಲ. ವೆನ್ ದ ಟೈಮ್ ಈಸ್ ರೈಟ್, ವೆನ್ ದೇ ಡೀಮ್ ಇಟ್ ಫಿಟ್, ದೇ ವಿಲ್ ಕಾಲ್ ಬೋತ್ ದ ಲೀಡರ್ಸ್. ಸಮಯ ಬಂದಾಗ, ಸಂದರ್ಭ ಬಂದಾಗ, ಪರಿಸ್ಥಿತಿಗಳು ಸರಿ ಹೋದಾಗ ಸಮಥಿಂಗ್ ಏನೋ ಆಗುತ್ತೆ. ಅದು ಸಿಎಂ ಬದಲಾವಣೆಯೇ ಆಗುತ್ತಾ, ಕೇವಲ ಸಂಪುಟ ವಿಸ್ತರಣೆ ಆಗುತ್ತಾ, ಅವರಿಗೂ ಗೊತ್ತಿಲ್ಲ. ಹೈಕಮಾಂಡ್ ಫೈನಲ್ ಅಷ್ಟೇ. ಸಂಕ್ರಾಂತಿ ಕ್ರಾಂತಿ ಎಂದವರು ವೇಟಿಂಗ್. ರಾಜ್ಯದಲ್ಲಿ ಸಂಕ್ರಾಂತಿ ಕ್ರಾಂತಿಯ ಮಾತು ಹೇಳಿದ್ದ ಶಿವಗಂಗಾ ಬಸವರಾಜ್ ದೆಹಲಿಯತ್ತ ಭರವಸೆ ಇಟ್ಟುಕೊಂಡಿದ್ದಾರೆ. ತಾವು ನೋಡಿದಿರಿ, ಸೂರ್ಯ ಪಥ ಬದಲಾವಣೆಯೂ ಆಗಿದೆ, ನಮ್ಮ ಪಥನೂ ದೆಹಲಿ ಕಡೆ ಇವತ್ತು ಬದಲಾವಣೆ ಆಗಿದೆ. DK ಶಿವಕುಮಾರ್ ಸಾಹೇಬ್ರಿಗೆ ದೆಹಲಿಗೆ ಬರೋಕ್ಕೆ ಹೈಕಮಾಂಡ್ ಹೇಳಿದ್ದಾರೆ. ಆದ ಕಾರಣ ಇವತ್ತು ಸೂರ್ಯಂಗೆ ಪಥ ಬದಲಾವಣೆ ಆಗಿದೆ. ನಮ್ದು ಹೆಂಗೆ ಪಕ್ಷ ಸಂಘಟನೆ ಕಡೆ ಇತ್ತು ಪಥ, ಅದು ದೆಹಲಿ ಕಡೆ ಹೋಗಿದೆ ಅಂದರೆ ಒಳ್ಳೇದಾಗ್ತದೆ. ನಾನು ಅದನ್ನೇ ಹೇಳ್ತಾ ಬಂದೆ ನಿಮಗೆ. ಸೂರ್ಯ ಪಥ ಬದಲಾವಣೆ ಆಗಲಿ, ಸಂಕ್ರಾಂತಿ ಆದಮೇಲೆ ನಿಮಗೆ ಒಂದು ಒಳ್ಳೆ ಸುದ್ದಿ ಕೊಡ್ತೀನಿ. ದೆಹಲಿಗೆ ಹೈಕಮಾಂಡ್ ಕರೆದಿದೆ ಅಂದರೆ ಒಂದು ಉತ್ತಮ ಬೆಳವಣಿಗೆ ಆಗ್ತದೆ, ಒಳ್ಳೆಯದಾಗ್ತದೆ. ಇದೇ ಶಿವಗಂಗಾ ಬಸವರಾಜ್ ರಕ್ತದಲ್ಲಿ ಬರೆದುಕೊಡುತ್ತೇನೆ, ಬದಲಾವಣೆ ಆಗಿಯೇ ಆಗುತ್ತದೆ, ಸಕ್ಸಸ್ ಆಗಿಯೇ ಆಗುತ್ತದೆ ಎಂದು ಹೇಳುತ್ತಿದ್ದವರು ಅವರಿಗೆ ಈಗ ಭರಪೂರ ವಿಶ್ವಾಸವಂತೂ ಖಂಡಿತ ಇದೆ. ತಾವೇಕೆ DK ಶಿವಕುಮಾರ್ ಹೆಸರು ಹೇಳುತ್ತೇನೆ ಎಂದು ಹೇಳಿಕೊಡುತ್ತಾರೆ ಬಸವರಾಜ್. ಈ ಒಂದು ಪಕ್ಷ ಇವತ್ತು ಅಧಿಕಾರದಲ್ಲಿ ನಾವೆಲ್ಲ ಏನು ಯುವಕರು ಹೊಸಬ್ರು ಶಾಸಕರು ಇವತ್ತು ಆಗಿದ್ದೀವಿ, ಆಯ್ಕೆ ಆಗಿದ್ದೀವಿ ಅಂದರೆ ಅದಕ್ಕೆ DK ಶಿವಕುಮಾರ್ ಶ್ರಮನೂ ಇದೆ, ಸಿದ್ದರಾಮಯ್ಯ ಶ್ರಮನೂ ಇದೆ. ಈಗ ಸಿದ್ದರಾಮಯ್ಯ ಸಾಹೇಬರು ಸುಮಾರು 7 ವರ್ಷ ಮುಖ್ಯಮಂತ್ರಿಯಾಗಿ ಅಧಿಕಾರ ಮಾಡಿದ್ದಾರೆ, ಉತ್ತಮ ಆಡಳಿತ ಕೊಟ್ಟಿದ್ದಾರೆ. ಈ ಒಂದು ಮುಂದಿನ 2 ವರ್ಷ ಇವ್ರಿಗೊಂದು ಅವಕಾಶ ಸಿಗಲಿ ಅಂತ ನಾವೆಲ್ಲ ಮುಂಚೆಯಿಂದನೂ ಕೇಳ್ಕೊಂಡ್ವಿ. ಆ ನಿಟ್ಟಿನಲ್ಲಿ ಎಲ್ಲ ಸೀನಿಯರ್ಸು ಮಾತಾಡಿ ತಾವು ನೋಡಿದಿರಿ. ಅದರಲ್ಲಿ ಒಳಗಿನ ಒಪ್ಪಂದಗಳ ಬಗ್ಗೆ ನಮಗೆ ಮಾಹಿತಿ ಇಲ್ಲ. 2 ವರ್ಷದ ಮೇಲೆ 1 ತಿಂಗಳು ಆಗಿದೆ. ನಮ್ಮ ದೇವರಾಜ ಅರಸು ಅವರು ಏನು ನಮ್ಮ ಪಕ್ಷದ ಮುಖ್ಯಮಂತ್ರಿ ಇದ್ದರು, ದೇವರಾಜ ಅರಸು ಅವರು, ಅವರ ಕಾಂಗ್ರೆಸ್ ಪಕ್ಷದ ಏನು ಬಹಳ ದಿನಗಳ ಮುಖ್ಯಮಂತ್ರಿ ಆಡಳಿತನ ನಮ್ಮ ಪಕ್ಷದವರಾದ ಸಿದ್ದರಾಮಯ್ಯ ಸಾಹೇಬರು ಮುರಿದಿದ್ದಾರೆ. ಅವರಿಗೂ ಶುಭ ಕೋರಿದ್ದೀನಿ. ಇದು ಶಿವಗಂಗಾ ಬಸವರಾಜ್ ಅವರ ಮಾತು. ಈ ನಡುವೆಯೇ ದೆಹಲಿಯಲ್ಲಿ ಪದೇ ಪದೇ ಮೀಟಿಂಗ್ಸ್ ಆಗುತ್ತಿವೆ. ಇತ್ತ ರಾಜ್ಯದಲ್ಲಿ KN ರಾಜಣ್ಣ ಮನೆಯಲ್ಲಿಯೂ ಸಿದ್ದರಾಮಯ್ಯ ಅವರ ಲಂಚ್ ಮೀಟಿಂಗ್ ಆಗಿದೆ. ಎಷ್ಟಿದ್ದರೂ ಎಲ್ಲರೂ ಹೇಳ್ತಿರೋದು ಒಂದೇ, ಹೈಕಮಾಂಡ್ ಫೈನಲ್. ಹೊಸ ಕಥೆಯಂತೂ ಶುರುವಾಗಿದೆ. ಇವರದ್ದೇ ಒಂದು ಕನಸು, ಅವರದ್ದೇ ಇನ್ನೊಂದು ಕನಸು. ಇಬ್ಬರ ಕನಸಲ್ಲಿ ಯಾರ ಕನಸು ಈಡೇರುತ್ತೆ? ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.